ನನ್ನ ಹೆಸರು ಐಶ್ವರ್ಯರಾವ್. ನಾನು ಟ್ವಿನ್ ಫ್ಲೇಮ್ ಕೋಚ್. ಇವತ್ತಿನ ವಿಡಿಯೋದಲ್ಲಿ ಶ್ರೀ ಮಹಾಲಕ್ಷ್ಮಿಯ ಒಂದು ಬ್ಲೆಸ್ಸಿಂಗ್ಸ್ ಆಶೀರ್ವಾದವನ್ನ ತಗೊಳ್ತಾ ಇದ್ದೀವಿ. ಅವರ ಮೆಸೇಜ್ ನಮ್ಮ ಫೈನಾನ್ಷಿಯಲ್ ಗೇನ್‌ಗೆ ಏನಿದೆ ಅನ್ನುವಂಥದ್ದನ್ನ ನೋಡೋಣ. ನೀವು ನಿಮ್ಮ ಲೈಫ್‌ನಲ್ಲಿ ನಿಮ್ಮ ಒಂದು ಸಂಪಾದನೆಗಾಗಿ ಇನ್ನೊಬ್ಬರನ್ನ ಇನ್ಸ್ಪೈರ್ ಮಾಡುವಂಥ ಆಕ್ಷನ್‌ಗಳನ್ನ ತಗೊಳ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಿದೆ. ಲೈಕ್ ನೀವು ಮಾಡುವಂಥ ಕೆಲಸಗಳು ಇನ್ನೊಬ್ರಿಗೆ ಉತ್ಸಾಹ ಕೊಡ್ಬೇಕು. ಅಂಥ ಕೆಲಸಗಳನ್ನ ನೀವು ಮಾಡಿದಾಗ ನಿಮ್ಮ ಒಂದು ಫೈನಾನ್ಸ್ ಅನ್ನೋದು ನಿಮಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲ ಬರ್ತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಿದೆ. ನಿಮ್ಮ ಇಂಟ್ಯೂಷನ್ನು ನಿಮ್ಮ ಒಂದು ಪ್ರೊಫೆಷನ್ ಪ್ರಕಾರವಾಗಿ ಏನನ್ನ ತಗೊಳ್ಬೇಕು ಅನ್ನುವಂಥದ್ದನ್ನ, ಸಂಪಾದನೆ ಹೇಗೆ ಮಾಡಬೇಕು, ಹೇಗೆ ತಗೊಳ್ಬೇಕು, ಯಾವ ಕೆಲಸವನ್ನ ಮಾಡಬೇಕು, ಅದರ ಮುಖಾಂತರ ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದನ್ನೆಲ್ಲ ಆಲ್ರೆಡಿ ನಿಮಗೆ ನಿಮ್ಮ ಇಂಟ್ಯೂಷನ್ ಗೈಡ್ ಮಾಡ್ತಿದೆ. ಅದ್ರ ಪ್ರಕಾರ ಹೋಗಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಿದೆ. ಆ್ಯಂಡ್ 5 ಸೆನ್ಸಸ್, ನಮ್ಮ ಇಂದ್ರಿಯಗಳ ಮೇಲೆ ಕಂಟ್ರೋಲನ್ನು ತಗೊಳ್ಬೇಕು. ಯಾಕೆಂದರೆ ಕೆಲವ್ರಿಗೆ ಹಣ ಅಂದರೆ ದುರಾಸೆ ಕೂಡ ಇರುತ್ತೆ. ಸೊ ಅದಕ್ಕೆ ಹಣ ಏನಕ್ಕೆ ಬೇಕು ಅನ್ನೋಂಥದ್ದನ್ನು ಕೂಡ ಕಲಿಬೇಕಾಗತ್ತೆ. ಸೊ ಅದಕ್ಕೆ ನಿಮ್ಮ ಒಂದು ಸೆನ್ಸಸ್ ಮೇಲೆ 5 ಸೆನ್ಸಸ್ ಮೇಲೆ ಕಂಟ್ರೋಲ್ ತಗೊಳ್ಬೇಕು ಹಣ ಅನ್ನುವಂಥದ್ದು ಬರೋದಕ್ಕೆ. ಯಾಕೆಂದರೆ ಮಹಾಲಕ್ಷ್ಮಿ ಹಣದ ಮೇಲೆ ಯಾರಿಗೆ ದುರಾಸೆ ಇರುತ್ತೆ, ಮೋಹ, ದಾಹ ಇರುತ್ತೆ, ಅಂಥವ್ರ ಮನೆಗೆ ಬರೋದಿಲ್ಲ. ಸೊ ಆದ್ರಿಂದ ನೀವು ಹಣವನ್ನ ಒಂದು ಶಕ್ತಿಯಾಗಿ, ಅಮ್ಮ ನಮಗೆ ಕೊಡೋ ಅಂಥ ಶಕ್ತಿ ಅನ್ನೋ ರೀತಿಯಲ್ಲಿ ತುಂಬ ಪಾಸಿಟಿವ್ ಆಗಿ ಹಣವನ್ನ ನೋಡಬೇಕು ಅನ್ನೋಂಥದ್ದನ್ನ ಹೇಳ್ತಾ ಇದೆ. ನೀವು ಸಂಪಾದನೆ ಮಾಡ್ತಾ ಇರೋ ಹಣದ ಪ್ರತಿ ಒಂದು ರೂಪಾಯಿಯನ್ನ ನೀವು ವ್ಯಾಲ್ಯೂ ಮಾಡಬೇಕು, ಗ್ರಾಟಿಟ್ಯೂಡ್ ಕೊಡಬೇಕು. ಇವಾಗ ನಮ್ಮ ಹತ್ರ ಏನಿದೆ ಅದಕ್ಕೆ ಗ್ರಾಟಿಟ್ಯೂಡ್ ಕೊಡಬೇಕು. ಮತ್ತೆ ತುಂಬಾ ಹೆಚ್ಚಾಗಿ ನಾವು ಸಂಪಾದನೆ ಮಾಡಬೇಕಾದ್ರೆ ನಮಗೆ ನಮ್ಮ ಹತ್ರ ಇರೋ ಹಣದ ವ್ಯಾಲ್ಯೂನೇ ಗೊತ್ತಿರೋದಿಲ್ಲ. ಹೇಗಂದ್ರೆ ಹಂಗೆ ಎರ್ರಾಬಿರಿ ಖರ್ಚು ಮಾಡೋದನ್ನೆಲ್ಲ ಮಾಡ್ತಾ ಇರ್ತೀವಿ. ನಾನು ಅದನ್ನೇ ಮಾಡ್ತಾ ಇದ್ದೆ. ಸೊ ಇವಾಗ ನಾನು ಇದನ್ನೆಲ್ಲ ಕಲಿತು ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ರೂಪಾಯಿ ಕೂಡ ನೀವು ಖರ್ಚು ಮಾಡಬೇಕಾದ್ರೆ ಅಥವಾ ಯಾರಿಗಾದ್ರೂ ಕೊಡಬೇಕಾದ್ರೂ ಇದು ವರ್ತ್ ಇದೆಯಾ ಅನ್ನೋಂಥದ್ದನ್ನ ನೋಡಿ ಖರ್ಚು ಮಾಡಬೇಕು. ವೇಸ್ಟ್ ಆಗಿ ಯಾರು ಹಣವನ್ನ ಖರ್ಚು ಮಾಡ್ತಾರೆ ಸುಮ್ಮನೆ, ಅಂಥವ್ರ ಹತ್ರ ಲಕ್ಷ್ಮಿ ನಿಲ್ಲೋದಿಲ್ಲ. ಸೊ ಆದ್ರಿಂದ ನಿಮ್ಮ ಹತ್ರ ನೀವು ಖರ್ಚು ಮಾಡ್ತಾ ಇದ್ದೀರಾ, ಸಂಪಾದನೆ ಮಾಡ್ತಾ ಇದ್ದೀರಾ, ಉಳಿಸ್ತಾ ಇದ್ದೀರಾ, ನಿಮ್ಮ ಹತ್ರ ಎಷ್ಟು ಸಂಪಾದನೆ ಇದೆ ಅದರ ಪ್ರತಿ ಒಂದು ರೂಪಾಯಿಯನ್ನು ಕೂಡ ನೀವು ವ್ಯಾಲ್ಯೂ ಮಾಡಬೇಕು, ಅದರ ವ್ಯಾಲ್ಯೂ ತಿಳ್ಕೊಳ್ಬೇಕು, ಅದನ್ನ ಗೌರವಿಸ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಿದೆ. ನಿಮ್ಮ ಹತ್ರ ಎಷ್ಟಿದೆ ಅದನ್ನ ಸೆಲೆಬ್ರೇಟ್ ಮಾಡಿ. ನಿಮಗೆ ಲೈಕ್ 5,000 ಸಂಪಾದನೆ ಇದೆ, 10,000 ಸಂಪಾದನೆ ಇದೆ, ಲಕ್ಷ ಸಂಪಾದನೆ ಇದೆ, ಕೋಟಿ ಸಂಪಾದನೆ ಇದೆ, ಎಷ್ಟಾದ್ರೂ ಸಂಪಾದನೆ ಇರಲಿ, ಅದನ್ನ ನೀವು ಸೆಲೆಬ್ರೇಟ್ ಮಾಡಿ. ನೀವು ನೀವು 100 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರು, ನಾನು 100 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ ಅನ್ನುವಂಥ ಸೆಲೆಬ್ರೇಷನ್ ಇರಬೇಕು. ನನ್ನ ವಾಯ್ಸಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ. ನಾನು 100 ರೂಪಾಯಿ ಸಂಪಾದನೆ ಮಾಡಿದ್ದೀನಿ, ಈ ರೇಂಜಲ್ಲಿ ನಮ್ಮ ಸಂಪಾದನೆಗೆ ನಾವು ಆ ಸೆಲೆಬ್ರೇಷನ್ ಎನರ್ಜಿ ಕೊಟ್ಟಾಗ ಸಂಪಾದನೆ ಹಾಗೆ ಹೆಚ್ಚಾಗ್ತಾ ಹೋಗುತ್ತೆ. ಇವತ್ತು 100 ಇದೆ, 1000 ಆಗುತ್ತೆ, 10,000 ಆಗುತ್ತೆ, ಹಾಗೆ ಸಂಪಾದನೆ ಬೆಳೀತಾ ಹೋಗುತ್ತೆ. ಅದು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿಗೆ ಬೆಳೀತಾ ಹೋಗುತ್ತೆ. ಎಷ್ಟು ಬೆಲೆ ಕೊಡ್ತೀವಿ, ಎಷ್ಟು ವ್ಯಾಲ್ಯೂ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ, ಇರೋದನ್ನ ಗ್ರಾಟಿಟ್ಯೂಡ್ ಕೊಡ್ತೀವಿ ಅದರಿಂದ. ಸೊ ಅದಕ್ಕೆ ನಿಮ್ಮ ಹತ್ರ ಇರೋ ಅಂಥ ಸಂಪಾದನೆಯನ್ನ ಸೆಲೆಬ್ರೇಟ್ ಮಾಡಿ. ನೆಕ್ಸ್ಟು, ಕೆಲವೊಂದ್ಸಲಿ ನಾವು ತುಂಬಾ ಬೇರೆಯವ್ರಿಗೆ ಸಹಾಯ ಮಾಡ್ತೀವಿ. ಆದ್ರೆ ನಾವು ಸಹಾಯ ತಗೊಳ್ಬೇಕಾದ್ರೆ ನಮ್ಮ ಎನರ್ಜಿ ರಿಸೀವ್ ಮೂಡಲ್ಲಿ ಇರೋದಿಲ್ಲ. ಒಂದೊಂದ್ಸಲಿ ಯಾರಾದ್ರೂ ಕೊಟ್ರೆ ನಾನ್ ದುಡ್ದು ನಾನ್ ನೋಡ್ಕೊಂತೀನಿ, ಯಾರೇನ್ ನನಗ್ ಮಾಡೋದು? ನಾವು ದುಡ್ದು ನಮ್ಮ ಕಾಲ್ ಮೇಲೆ ನಿಂತ್ಕೊಳ್ಬೇಕು. ಅದು ನಮ್ಮ ಸ್ವಾಭಿಮಾನಕ್ಕೋಸ್ಕರ. ಆದ್ರೆ ನಮ್ಮ ಫ್ಯಾಮಿಲಿಲೋ, ನಮ್ಮ ಫ್ರೆಂಡ್‌ಗಳೋ, ಭಗವಂತ ಯಾವುದೋ ಒಂದು ರೀತಿಯಲ್ಲಿ ನಮಗೆ ಸಹಾಯವನ್ನ ಕೊಡ್ತಾರೆ ನಮ್ಗೆ. ಭಗವಂತನೇ ಪ್ರತಿ ಸಲಿ ಇಳಿದು ಬಂದು ಎಲ್ಲಾರ್ಗೂ ಮಾಡ್ಬೇಕು ಅಂದ್ರೆ ಕಷ್ಟ ಆಗತ್ತಲ್ವಾ? ಭಗವಂತ ಯಾವುದೋ ಬೇರೆಯವರ ರೂಪದಲ್ಲಿ ನಮಗೆ ಸಹಾಯವನ್ನ ಕೊಡ್ಬೇಕಾದ್ರೆ ರಿಸೀವಿಂಗ್ ಮೋಡಲ್ಲಿ ಇರಿ. ಆಮೇಲೆ ಸಂಪಾದನೆ ಬರ್ಬೇಕಾದ್ರೂ ಅಷ್ಟೇ, ಹಣ ಅಂದ್ರೆ ಬೈಕೊಂಡು ಇವಾಗ ಉದಾಹರಣೆ ಕೊಡ್ತೇನೆ. ನನ್ನ ಹತ್ರ ಹೆಚ್ಚು ಸಂಪಾದನೆ ಇದೆ, ಅದಕ್ಕೆ ನಮ್ಮ ಮನೇಲಿ ಎಲ್ಲಾರು ನನ್ನ ಹತ್ರ ತುಂಬಾ ನನ್ ಮೇಲೆ ಬಿದ್ದು ನನ್ನ ಹತ್ರನೇ ತಗೊಂಡ್ ತಿಂತಾ ಇದ್ದಾರೆ ಅನ್ನುವಂಥದ್ದೆಲ್ಲ ತುಂಬಾ ಇರುತ್ತೆ. ಅದು ಕೂಡ ಅವಾಗ ನಮಗೆ ನಮ್ಮ ಸಂಪಾದನೆ ಮೇಲೆ ಇರಿಟೇಷನ್ ಮಾಡ್ಬಿಟ್ಟು, ನನ್ನ ಹತ್ರ ಇರೋದಕ್ಕೆ ತಾನೇ ಇವರೆಲ್ಲ ಕೇಳೋದು, ನನಗೆ ಸಂಪಾದನೆ ಇಲ್ದಲೆ ಆಗ್ಬಿಟ್ರೆ ಅಂತೆಲ್ಲ ಕೋಪದಲ್ಲಿ ಅನ್ಕೊಂಡ್ಬಿಟ್ಟಿರ್ತೀವಿ. ಅದೆಲ್ಲ ರಿಯಲಿಗೆ ಬಂದಿರತ್ತೆ.
ಇರೋ ಕೆಲ್ಸ ಹೋಗಿರೋದಾಗಿರ್ಲಿ, ಆಮ್, ಸಂಪಾದನೆ ನಿಂತು ಹೋಗೋದಿರ್ಲಿ, ಇಲ್ಲಾಂದ್ರೆ ಲಾಸಸ್ ಆಗ್ಬಿಡೋದು, ಇರೋ ದುಡ್ಡೆಲ್ಲ ಹೊಟ್ಟೋಗ್ಬಿಡೋದು, ಈ ರೀತಿ ಆಗುತ್ತೆ. ಸೊ ನೀವು ಆ ಥರದ್ದು ಏನಾದರೂ ಮಾಡಿದ್ರೆ ಅದು ಬ್ಲಾಕೇಜಸ್ ಆಗಿರುತ್ತೆ. ಸೊ ಅದನ್ನೆಲ್ಲ ರಿಲೀಸ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಇರೋದಕ್ಕೆ ಗ್ರ್ಯಾಟಿಟ್ಯೂಡ್ ಕೊಡಿ. ಸಂಪಾದನೆ ನನಗೆ ಬರ್ತಿದೆ ಅಂದ್ರೆ ಭಗವಂತ ನಮಗೆ ಜಾಸ್ತಿ ಸಂಪಾದನೆ ಇದೆ, ಅವಶ್ಯಕತೆಗಿಂತ ಭಗವಂತ ನಮಗೆ ಜಾಸ್ತಿ ಕೊಟ್ಟಿದ್ದಾರೆ. ನನ್ನ ಹತ್ರ ಇವರೆಲ್ಲ ಕೇಳ್ತಾ ಇದ್ದಾರೆ ಅಂದ್ರೆ ಭಗವಂತ ಅವರ ಪುಣ್ಯಕ್ಕೆ ತಕ್ಕ ಹಾಗೆ ನನ್ನ ಮುಖಾಂತರ ಅವ್ರಿಗೆ ಮಾಡಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಪ್ರತಿಯೊಂದನ್ನು ನೋಡೋದಕ್ಕೆ ಸ್ಟಾರ್ಟ್ ಆದಾಗ ಪ್ರತಿಯೊಂದು ಕೂಡ ಬದಲಾಗತ್ತೆ. ಸೊ ಅದಕ್ಕೆ ರಿಸೀವ್ ಮೋಡಲ್ಲಿರಿ. ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ. ನಿಮಗೆ ಸಹಾಯ ಬೇಕು ಅಂದಾಗ ಖಂಡಿತ ಸಹಾಯ ತಗೊಳ್ಳಿ. ಲೈಫ್ ಈಸ್ ಗಿವ್ ಅಂಡ್ ಟೇಕ್ ಪಾಲಿಸಿ. ಯಾವಾಗಲೂ ಕೂಡ ಮನಿ ಫ್ಲೋ ಆಗ್ತಾ ಇರಬೇಕು. ನಾವು ಒಳ್ಳೆಯ ವ್ಯಕ್ತಿಗಳಿಗೆ, ಒಳ್ಳೆಯ ವಿಷಯಗಳಿಗೆ, ಒಳ್ಳೆಯ ಧರ್ಮ ಕಾರ್ಯಗಳಿಗೆ ನಮ್ಮ ಸಂಪಾದನೆಯನ್ನ ನಾವು ಖರ್ಚು ಮಾಡೋದಾಗ್ಲಿ, ನಮಗೆ ಬಂದಂತ ಸಂಪಾದನೆಯಲ್ಲಿ ಧರ್ಮಬದ್ಧವಾಗಿ ನಮಗೆ ಖರ್ಚು ಮಾಡ್ಕೊಳ್ಳೋದಾಗ್ಲಿ, ಧರ್ಮಬದ್ಧವಾಗಿ ಹಣವನ್ನ ನಾವು ಆ ಉಪಯೋಗಿಸ್ಕೊಂಡಾಗ, ಖರ್ಚು ಮಾಡಿದಾಗ, ಉಳಿಸಿದಾಗ ಹಣ ಅನ್ನೋ ಅಂತ ಫ್ಲೋ ಜಾಸ್ತಿ ಆಗತ್ತೆ ಅನ್ನೋದನ್ನ ಹೇಳ್ತಿದೆ ಇಲ್ಲಿ. ನೀವು ನಿಮ್ಮ ಒಂದು ಬಿಸ್ನೆಸ್ಗೆ ಸ್ಟ್ರಾಟರ್ಜಿ ಮಾಡ್ಕೊಳ್ಬೇಕು. ಕರೆಕ್ಟ್ ಪ್ಲಾನ್ ಪ್ರಕಾರ ಇದು ಹೀಗೆ ಹೋಗುತ್ತೆ ಅನ್ನೋ ಅಂಥದ್ದನ್ನ ನೀವು ಪ್ಲಾನ್ ಪ್ರಕಾರ ಮಾಡಿಕೊಂಡು ನೀವು ಮುಂದಕ್ಕೆ ಹೋದಾಗ ನಿಮಗೆ ಸಂಪಾದನೆಯ ಡೋರ್ಸ್ ಅನ್ನೋದು ಒಂದೊಂದೇ ಓಪನ್ ಆಗುತ್ತೆ. ಆಲ್ರೆಡಿ ಮನಿ ಬ್ಲಾಕೇಜಸ್ ಏನೇನಿದೆ ಅದನ್ನೆಲ್ಲ ರಿಲೀಸ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಮುಂದಕ್ಕೆ ತಗೊಂಡು ಹೋಗಬೇಕಾಗತ್ತೆ. ಆಗ ನಿಮಗೆ ಬರಬೇಕಾದಂಥ ಸಂಪಾದನೆ ಅನ್ನೋಂಥದ್ದು ಏನಿದೆ ಅದೆಲ್ಲ ಚೆನ್ನಾಗಾಗತ್ತೆ. ಲಾಸಸ್ಸಿಂದ ಲಾಭಕ್ಕೆ ಹೋಗುತ್ತೆ. ಕೆಲಸ ಹೊಟ್ಟೋಗಿತ್ತು, ಒಳ್ಳೆ ಕೆಲಸ ಸಿಕ್ಕತ್ತೆ. ಸಂಪಾದನೆ ಇರಲಿಲ್ಲ, ಸಂಪಾದನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿಯಲ್ಲಿ ಚೇಂಜ್ ಆಗತ್ತೆ. ಇಂಟೆನ್ಷನ್ನ ಸೆಟ್ ಮಾಡಿ. ನಿಮಗೆ ಯಾವ ಕಾರಣಕ್ಕಾಗಿ ಹಣ ಬೇಕು ಅನ್ನುವಂಥದ್ದು. ಸೊ ನಾನು ನನಗೆ ಯಾಕೆ ಸಂಪಾದನೆ ಬೇಕು, ಎಷ್ಟು ಬೇಕು ಅನ್ನೋಂಥದ್ದನ್ನ ಹೇಳೇ ಇಲ್ಲ. ನನ್ನ ಇಂಟೆನ್ಷನ್ ಇದು, ನನಗೆ ಈ ಕಾರಣಕ್ಕೆ ಬೇಕು ಅಂತೆಲ್ಲ ನಾನು ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡಿದ್ದೀನಿ. ಸೊ ಹಾಗೆ ನಿಮಗೆ ಏನಕ್ಕೆ ನಿಮ್ಮ ಸಂಪಾದನೆ ಬೇಕು ಅನ್ನುವಂಥ ಇಂಟೆನ್ಷನ್ನ ಸೆಟ್ ಮಾಡಿ ಅದಕ್ಕೆ ತಕ್ಕ ಹಾಗೆ ನೀವು ದುಡಿಯಕ್ಕೆ ಹೋದಾಗ ನಿಮಗೆ ಅವಕಾಶಗಳು ಸಿಕ್ಕತ್ತೆ. ಅವಕಾಶಗಳು ಸಿಕ್ಕಿದ್ದನ್ನ ಸರಿಯಾಗಿ ನೀವು ಉಪಯೋಗಿಸ್ಕೊಂಡು ನಿಮ್ಮ ಸಂಪಾದನೆಗೆ ನೀವು ಅದನ್ನ ಬದಲಾಯಿಸ್ಕೊಳ್ಬೇಕಾಗತ್ತೆ. ಆವಾಗ ನಿಮಗೆ ಸಂಪಾದನೆ ಅನ್ನೋದು ಸಿಗತ್ತೆ. ಆ್ಯಂಡ್ ನಿಮ್ಮ ಹತ್ರ ಇವಾಗ ಸದ್ಯಕ್ಕೆ ಏನಿದೆ, ಆರೋಗ್ಯವಾದ ದೇಹ ಇದೆ, ಅಂದವಾದಂಥ ಸೌಂದರ್ಯ ಇದೆ, 2 ಹೊತ್ತು ಊಟ ಇದೆ, ಏನಿದೆ ಅಂದ್ರೂ ಅದರಲ್ಲಿರೋ ಅಂಥ ಸೌಂದರ್ಯವನ್ನ ನೋಡಬೇಕು. ಲಕ್ಷ್ಮೀನಾರಾಯಣ ನೋಡಿದ್ದೀರಾ ಎಷ್ಟು ಬ್ಯೂಟಿಫುಲ್ ಆಗಿರ್ತಾರೆ. ಹಾಗೆ ನಮ್ಮ ಹತ್ರ ಭಗವಂತ ಏನು ಕೊಟ್ಟಿದ್ದಾರೆ ಅದರಲ್ಲೆಲ್ಲ ಸೌಂದರ್ಯವನ್ನ ನೋಡಬೇಕು. ಮೇ ಬಿ ನಿಮ್ಮ ಬಾಡಿ ನೋಡೋದಕ್ಕೆ ಕುಳ್ಳುಗೋ, ದಪ್ಪುಗೋ, ಸ್ಕಿನ್ ಟೋನ್ ಬೆಳ್ಳಗೋ, ಕರ್ರಗೋ, ಅಥವಾ ಟ್ಯಾನಿಂಗೋ, ಅದೋ ಇದು ಹೇಗೆ ಬೇಕಿದ್ರೂ ಇರ್ಬೋದು. ಆದರೆ ಇರೋದ್ರಲ್ಲೇನೆ ಕೆಲವ್ರ ಕಣ್ಣು ತುಂಬ ಚೆನ್ನಾಗಿರುತ್ತೆ, ಕೆಲವ್ರಿಗೆ ಮೂಗು ಚೆನ್ನಾಗಿರುತ್ತೆ, ಕೆಲವ್ರ ಕೆನ್ನೆ, ಹಾಗೆ ಅದನ್ನೆಲ್ಲ ಮೀರಿ ಕೈಕಾಲು ಗಟ್ಟಿ ಕೊಟ್ಟಿದ್ದಾರೆ, ದೇಹ ಆರೋಗ್ಯ ಚೆನ್ನಾಗಿದೆ ಅಂದ್ರೆ ಅದೇ ಒಂದು ಅಂದ ಅಂತ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಹತ್ರ ಏನಿದೆ ಅದರಲ್ಲೇ ಈ ಪಾಸಿಟಿವ್ ಆಗಿ ಏನಿದೆ, ನಿಮ್ಮ ಹತ್ರ ಏನ್ ಇಷ್ಟ ಆಗ್ತಿದೆ ಅದನ್ನ ನೋಡಿ ನೋಡಿ ನೀವು ಆ ಸೌಂದರ್ಯವನ್ನ ಸವಿಬೇಕು. ನಾವು ಚೆನ್ನಾಗಿದ್ದೀವಿ ಅಂತ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಾನು ಎಷ್ಟು ಚೆನ್ನಾಗಿದ್ದೀನಿ, ಐ ಲವ್ ಮೈ ಸೆಲ್ಫ್, ಐ ಲವ್ ಯು ಬ್ಯೂಟಿ, ಐ ಲವ್ ಮೈ ಸೆಲ್ಫ್ ಅಂತೆಲ್ಲ ಬೆಳಗ್ಗೆ ಇದನ್ನೆಲ್ಲ ನಾನು ಹೇಳ್ಕೊಡ್ತೀನಿ ಕ್ಲಾಸಸ್ಸಲ್ಲಿ. ಸೊ ಇದನ್ನೆಲ್ಲ ಮಾಡ್ತಾ ಮಾಡ್ತಾನೆ ನಮ್ಮನ್ನ ನಾವು ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹಣ ಕೂಡ ನಮ್ಮ ಹತ್ರ ಬರ್ತಾ ಹೋಗುತ್ತೆ. ಅದಕ್ಕೆ ದೇವಿ ದೇವತೆಗಳು ಅಷ್ಟು ಅಂದವಾಗಿರೋದು. ಯಾಕಂದ್ರೆ ಅವರು ತಪಸ್ ಮಾಡಿ 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 ಅವರ ತೇಜಸ್ಸಿಂದ ಅಂದ ಅನ್ನುವಂಥದ್ದು ಬಂದಿರುತ್ತೆ. ಅದಕ್ಕೆ ನಾವು ತುಂಬಾ ನೋವಲ್ಲಿ, ದುಃಖದಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಹೋದ್ರೆ ಅಮ್ಮನವ್ರದ್ದು ಒಂದು ವಿಗ್ರಹ ನೋಡಿನೋ, ಆ ಸ್ವಾಮಿ ಅವ್ರದ್ದು ವಿಗ್ರಹ ನೋಡಿನೋ, ಅಥವಾ ಭಗವಂತಂದು ವಿಡಿಯೋಗಳು ಬರ್ತಾ ಇರುತ್ತೆ, ಅವ್ರ ಮುಖದ ಮೇಲಿರೋ ಸ್ಮೈಲು, ಅವ್ರ ಮುಖದ ಮೇಲಿರೋ ಕಳೆನೋ ನೋಡಿ ನಮಗೆ ಮನಸ್ಸಿಗೆ ಆನಂದ ಆಗುತ್ತಲ್ವಾ. ಹಾಗೆ ಆ ಅಂದ ಸೌಂದರ್ಯ ಅನ್ನೋದು ಮನಸ್ಸಿಗೆ ತುಂಬತ್ತೆ. ಹಾಗೆ ನೀವು ಹೇಗಿದ್ದೀರಾ ಹಾಗೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡಿ, ನಿಮ್ಮೊಳಗೆ ಏನ್ ನಿಮ್ಗೆ ಅಂದವಾಗಿದೆ ಅದನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಆಗ ನೆಗೆಟಿವ್ ಆಗಿ ಏನಿರುತ್ತೆ ಅದು ಕೂಡ ಅಂದವಾಗಿ, ಸೌಂದರ್ಯವಾಗಿ ಬದಲಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ಉದಾಹರಣೆಗೆ
ಕೆನ್ನೆ ಮೇಲೆ ಪಿಂಪಲ್ ಬಂದಿತ್ತು ಅಂತ ಅನ್ಕೊಳ್ಳಿ. ಮುಖ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವು ಅಂದವಾಗಿರೋ ನಿಮ್ಮ ಮುಖವನ್ನ ನೋಡ್ತಾ ಇದ್ದೀರಾ, ಅದೊಂದು ಪಿಂಪಲ್ ನೋಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಒಂದು ಯಾವ ರೀತಿಯಲ್ಲಿ ನೀವು ನಿಮ್ಮನ್ನ ನೀವು ನೋಡ್ಕೊಳ್ತಾ ಇದ್ದೀರಾ ಅನ್ನೋದು ನೀವು ತಿಳ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲ ನಾನು ನಿಮ್ಗೆ ಕ್ಲಾಸಸ್ ಅಲ್ಲೇನೆ ಪಿನ್ ಟು ಪಿನ್ ಹೇಳ್ಕೊಡ್ತೀನಿ. ಸೊ ಶುಕ್ರವಾರದಿಂದ ನನ್ನ ಇನ್ನರ್ ವರ್ಕ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ನಿಮ್ಗೆ ವಾರದಲ್ಲಿ 3 ಕ್ಲಾಸಸ್ ಇರುತ್ತೆ. ಮತ್ತೆ ಶನಿವಾರದೊತ್ತು 1 ಕಾರ್ಡ್ ರೀಡಿಂಗ್ ಇರುತ್ತೆ. ನಿಜವಾಗ್ಲೂ ತುಂಬಾನೇ ಬಾಡಿ ಟು ಸೋಲ್ ಒಂದು ಬ್ಯೂಟಿಫುಲ್ ಟ್ರಾನ್ಸ್ಫಾರ್ಮೇಶನ್. ನಿಜವಾಗ್ಲೂ ನೀವು ಕ್ಲಾಸಸ್ ಅಟೆಂಡ್ ಮಾಡ್ತಾ ಗೊತ್ತಾಗುತ್ತೆ. ನನ್ಗೆ ಆಲ್ರೆಡಿ ಯಾವ ಕ್ಲಾಸಲ್ಲಿ ಯಾವ ಪಾಯಿಂಟ್ಸ್ ಹೇಳ್ಬೇಕು ಅದಕ್ಕೆಲ್ಲದಕ್ಕೂ ನನಗೆ ಒಂದೊಂದೇ ಎಲ್ಲ ಇದಾಗ್ತಿದ್ರೆ ನನಗೆ ಥ್ರಿಲ್ಲಿಂಗ್ ಆಗಿದೆ ನಿಜವಾಗ್ಲೂ. ನಾನು ನಿಜವಾಗ್ಲೂ ತುಂಬಾನೇ ಹ್ಯಾಪಿ ಫೀಲ್ ಮಾಡ್ತಾ ಇದ್ದೀನಿ. ತುಂಬಾನೇ ಉತ್ಸಾಹದಲ್ಲಿದ್ದೀನಿ ಕ್ಲಾಸಸ್ ಮಾಡೋದಕ್ಕೆ. ನಾಳೆ ನಿಮ್ಗೆ ಇನ್ನೊಂದು ಕ್ಲಾಸ್ ಬಗ್ಗೆ ಇನ್ನೊಂದು ಡೀಟೇಲ್ ವಿಡಿಯೋ ಹಾಕ್ತೀನಿ. ಅದಾದ್ಮೇಲೆ ಶುಕ್ರವಾರದಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಕ್ಲಾಸಸ್ ಸ್ವಲ್ಪ ಫ್ರೀ ಕ್ಲಾಸಸ್ಸೇ ಹಾಕ್ತೀನಿ. ಅದಾದ್ಮೇಲೆ ತುಂಬಾ ಮಿನಿಮಮ್ ಪ್ರೈಸ್ ಅಲ್ಲೇನೆ ನಾನು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ, ಪೇಯ್ಡ್ ಕ್ಲಾಸಸ್. ಆಲ್ ದ ಬೆಸ್ಟ್. ಯಾರ್ಯಾರು ಆಲ್ರೆಡಿ ಕ್ಲಾಸಿಗೆ ರೆಡಿ ಆಗ್ತಾ ಇದ್ದೀರಾ, ತುಂಬಾ ವೇಟ್ ಮಾಡ್ತಾ ಇದ್ದೀರಾ, ಎಲ್ಲರ ವೇಟಿಂಗ್ ಕೂಡ ಈಗ ಮುಗ್ದಿದೆ. ನಾಡಿದ್ದಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಟ್ರಾನ್ಸ್ಫಾರ್ಮೇಶನ್ ಆ್ಯಂಡ್ ಹ್ಯಾಪಿ ಟ್ರಾನ್ಸ್ಫಾರ್ಮೇಶನ್. ಥ್ಯಾಂಕ್ ಯು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್, ಐ ಲವ್ ಯು ಆಲ್.